ನಿಮ್ಗೆ ಈಗೆಲ್ಲ ಗೊತ್ತಿರೋ ಥರ ನಮ್ಮ ನಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅದರ ಒಂದು ನಿರ್ದೇಶನದ ಮೇರೆಗೆ ನಾವು ವರ್ಷಂಪ್ರತಿ 2 ತಿಂಗಳು ಅಥವಾ 3 ತಿಂಗಳಿಗೆ ಒಮ್ಮೆ ಅಂತ ಹೇಳಿ ವರ್ಷಂಪ್ರತಿ 4 ಮೆಗಾ ಲೋಕ ಅದಾಲತ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಮತ್ತೆ ನಿಮಗೆ ಈಗಾಗಲೇ ಅನೇಕ ಬಾರಿ ನಾವು ಹೇಳಿದ್ದೇವೆ, ಈ ಲೋಕ ಅದಾಲತನ್ನ ನಾವು ನಡೆಸೋ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗಾಗಲೇ ವಿಲೇವಾರಿಗಾಗಿ ಬಾಕಿ ಇರತಕ್ಕಂಥ ಪ್ರಕರಣಗಳನ್ನ ಆದಷ್ಟು ತ್ವರಿತವಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು. ಮತ್ತು ಲೋಕಾದಾಲತ್ ಮುಖೇನ ವಿಲೇವಾರಿ ಆದಾಗ ಅಥವಾ ಡಿಸಿಷನ್ ಆದಾಗ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನಾವು ಯಾವುದೇ ಶುಲ್ಕವನ್ನ ಕಕ್ಷಿದಾರರಿಂದ ತೆಗೆದುಕೊಳ್ಳೋದಿಲ್ಲ. ಒಂದು ವೇಳೆ ಏನಾದರೂ ಕಾನೂನುಬದ್ಧವಾಗಿ ನಾವು ಶುಲ್ಕ ತೆಗೆದುಕೊಂಡಿದ್ರೆ ಅದು ಅಂತಹ ಒಂದು ಪ್ರಕರಣ ಲೋಕಾದಾಲತ್ನಲ್ಲಿ ಇತ್ಯರ್ಥ ಆದ್ರೆ ಅವರು ದೇ ಆರ್ ಎಂಟೈಟಲ್ಡ್ ಟು ಗೆಟ್ ಇಟ್ ಬ್ಯಾಕ್. ಅದನ್ನು ಮತ್ತೆ ವಾಪಸ್ ಅವರಿಗೆ ಕೊಡ್ಲಿಕ್ಕೆ ಕಾನೂನಲ್ಲಿ ಒಂದು ಅವಕಾಶ ಇದೆ. ಮತ್ತೆ ಇಲ್ಲೇನಪ್ಪಾ ಅಂದ್ರೆ, ಲೋಕಾದಾಲತಲ್ಲಿ ಇಬ್ಬರ ಸಮ್ಮುಖದಲ್ಲಿ ಇತ್ಯರ್ಥ ಆದಾಗ ಯಾವುದೇ ಮೇಲ್ಮನವಿ ಆಗ್ಲಿ, ಪುನರ್ವೀಕ್ಷಣೆ ಆಗ್ಲಿ, ರಿವಿಷನ್ ಆಗ್ಲಿ, ಮತ್ತೊಂದಕ್ಕಾಗ್ಲಿ ಅವಕಾಶ ಇರೋದಿಲ್ಲ. ಒನ್ಸ್ ಫಾರ್ ಆಲ್ ಫೈನಲ್ ಸೆಟಲ್ಮೆಂಟ್ ಆಗುತ್ತೆ. ಮತ್ತೆ ಒಂದು ಪ್ರಕರಣದ ಉಭಯ ಪಕ್ಷಕಾರರು ಅವರು ತುಂಬಾ ಸಂತೋಷದಿಂದ ಒಪ್ಕೋತಾರೆ. ಮತ್ತೆ ಅವರಿಬ್ಬರಿಗೂ ಒಂಥರ ನಿರಾಳವಾದದ್ದು, ಸೋತೋಗ್ಬಿಟ್ವಪ್ಪ ಇದಾಗೆ ಇತ್ತು ಏನಿಲ್ಲ, ಒಂಥರ ವಿನ್ ವಿನ್ ಸಿಚುಯೇಷನ್ ಅಂತ ಏನ್ ನಾವು ಆಂಗ್ಲ ಭಾಷೆ ಹೇಳ್ತೀವಿ, ಆ ಒಂದು ಮನಸ್ಥಿತಿಗೆ ಅವರು ಬರ್ತಾರೆ. ಹಾಗಾಗಿ ಈ ಉದ್ದೇಶದಿಂದ ಪಕ್ಷಕಾರರು ಅವರ ನಡುವಿನ ಒಂದು ಸಂಬಂಧವನ್ನ ಕಾಪಾಡಿಕೊಳ್ಳಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಮೆಗಾ ಲೋಕ ಅದಾಲತ್ಗಳನ್ನ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಮತ್ತೆ ತಮ್ಗನ್ಸ್ಬೋದು ಯಾವ್ಯಾವ ಪ್ರಕರಣಗಳನ್ನ ನಾವು ಈ ಮೆಗಾ ಲೋಕ ಅದಾಲತ್ನಲ್ಲಿ ತಗೋತೀವಿ ಅಂತ. ನಾವೆಲ್ಲವನ್ನ ಪ್ರಕರಣಗಳನ್ನ ತೆಗೆಯೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವು ಸರಿ ಪಕ್ಷಗಾರರ ಹಿತಾಸಕ್ತಿ ಏನಿರುತ್ತೆ ಅದರ ಮೇಲೂ ಸಹಿತ ಡಿಪೆಂಡ್ ಆಗುತ್ತೆ. ಸಾಮಾನ್ಯವಾಗಿ ನಾವು ತಗೊಳ್ಳೋದು ಯಾರಪ್ಪ ಅಂತಂದ್ರೆ, ಕೌಟುಂಬಿಕ ಕಲಹಗಳು, ಮ್ಯಾಟ್ರಿಮೋನಿಯಲ್ ಕೇಸಸ್, ಫ್ಯಾಮಿಲಿ ಕೋರ್ಟ್ ಅಲ್ಲಿ ಏನ್ ಪೆಂಡಿಂಗ್ ಇರ್ತದೆ ಇಂಥ ಕೇಸಸ್ಗಳನ್ನ ನಾವು ತಗೋತೀವಿ. ಮತ್ತೆ ಈ ಮೋಟಾರ್ ವಾಹನದಲ್ಲಿ ಆಕ್ಸಿಡೆಂಟ್ ಆದಾಗ ಪರಿಹಾರಕ್ಕಾಗಿ ಏನ್ ಕ್ಲೇಮ್ ಪಿಟಿಷನ್ ಆಗ್ತಾರೆ, ಅದರಲ್ಲಿ ನಾವು ಅಂತಹ ಒಂದು ಪ್ರಕರಣಗಳನ್ನ ಈ ಒಂದು ಮೆಗಾ ಲೋಕ ಅದಾಲತ್ನಲ್ಲಿ ಅಥವಾ ಲೋಕ ಅದಾಲತ್ಗಳಲ್ಲಿ ತಗೋತೇವೆ. ಹಾಗೆ ಫೌಜದಾರಿ ಪ್ರಕರಣಗಳಲ್ಲಿ, ಕ್ರಿಮಿನಲ್ ಕೇಸಸ್ ಅಲ್ಲಿ ಕಾಂಪೌಂಡಬಲ್ ಅಫೆನ್ಸಸ್ ಅಂದ್ರೆ ಎಲ್ಲಾ ಕೇಸ್ಗಳನ್ನು ರಾಜಿ ಮಾಡೋಕ್ಕಾಗಲ್ಲ. ಈಗ ಮರ್ಡರ್ ಕೇಸ್ನ ರಾಜಿ ಮಾಡ್ಕೊಳಕ್ಕಾಗಲ್ಲ, ರೇಪ್ ಕೇಸನ್ನ ರಾಜಿ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಕೆಲವು ಇದಿರ್ತವೆ, ಬರೀ ಅಸಾಲ್ಟು, ಬೈದ, ಹೊಡೆದ, ಮತ್ತೆ ಯಾವುದೋ ಒಂದು ಸಣ್ಣ ಪ್ರಮಾಣದ ಬೆಲೆ ಇರತಕ್ಕಂತ ವಸ್ತು ಕಳ್ತನ ಆಗಿದಂತ ವಿಚಾರದಲ್ಲಿ, ಅಥವಾ ಈ ಟ್ರೆಸ್ಪಾಸ್ ಅಂತ ವಿಚಾರದಲ್ಲಿ, ಅಂದ್ರೆ ನಾವು ಕಾನೂನುಬದ್ಧವಾಗಿ ಯಾವ್ದು ರಾಜಿ ಮಾಡ್ಕೊಳ್ಬಹುದು, ಅದು ನಮಗೆ ಹಳೆ CRPC ನಲ್ಲಿ ಆಗ್ಲಿ ಅಥವಾ ಹೊಸ BNSS ಅಲ್ಲಾಗ್ಲಿ ಯಾವ ಪ್ರಕರಣಗಳನ್ನು ರಾಜಿ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅಂತಹ ರಾಜಿ ಮಾಡಿಕೊಳ್ಳಬಹುದಾದಂತಹ ಫೌಜದಾರಿ ಪ್ರಕರಣಗಳನ್ನ ನಾವು ಈ ಲೋಕ ಅದಾಲತ್ನಲ್ಲಿ ತಗೋಬಹುದು. ಅದೇ ರೀತಿ ನಮ್ಗೆ ಈಗ ನಮ್ಮ ಬಳ್ಳಾರಿಗೆ ಸಮೀಪ ಇದಿದೆ, ನಮ್ಮ ತೋರ್ಗಲ್ನಲ್ಲಿ ಅಂತಹ ಒಂದು ಫ್ಯಾಕ್ಟರಿಗಳು ಅಥವಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾರ್ಮಿಕರಿಗೂ ಮತ್ತೆ ಮಾಲೀಕರಿಗೂ ಯಾವ್ದಾದ್ರು ಸಂಘರ್ಷ ಜಗಳಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ಸಹ ನಾವು ಈ ಲೋಕ ಅದಾಲತ್ನಲ್ಲಿ ಬಗೆಹರಿಸ್ಕೋಬಹುದು. ಸೊ ಇಂಥ ಎಲ್ಲಾ ವಿಚಾರಗಳನ್ನ ತಗೊಳಕ್ ಬರೋದಿಲ್ಲ, ಈ ತರ ಒಂದು ಆಯ್ದ ವಿಚಾರಗಳನ್ನ ಮಾತ್ರ ನಾವು ಲೋಕ ಅದಾಲತ್ ತಗೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗ ವಿಜಯನಗರ ನಮ್ಮಿಂದ ಪ್ರತ್ಯೇಕಗೊಂಡ ಆಗಿರೋದ್ರಿಂದ ಬಳ್ಳಾರಿಯನ್ನು ಸೇರಿಸಿ ಕೇವಲ 4 ತಾಲೂಕುಗಳಿದ್ದು ನಮ್ಮ ಒಟ್ಟಾರೆ ಪೆಂಡೆನ್ಸಿ ಕೇಸಸ್ ಎಷ್ಟಪ್ಪ ಇದೆ ಅಂದ್ರೆ 36,188 ಇದೆ. ಇದರಲ್ಲಿ ನಾವು ಈ ಲೋಕ ಅದಾಲತ್ಗೆ ಅಂತ ಹೇಳಿ 8,882, ಹೆಚ್ಚು ಕಮ್ಮಿ 9,000ದಷ್ಟು ಪ್ರಕರಣಗಳನ್ನ ನಾವು ಒಂದು ಆಯ್ಕೊಂಡಿದ್ದೀವಿ, ರೆಫರ್ ಮಾಡಿದ್ದೀವಿ. ಇದರಲ್ಲಿ ನಮಗೆ ಅಂದಾಜು 4,957 ಅಥವಾ ಕನಿಷ್ಠ 5,000 ಪ್ರಕರಣಗಳು ಇತ್ಯರ್ಥ ಆಗ್ತವೆ ಅನ್ನೋ ಒಂದು ಭರವಸೆ ಸಹ ನಮಗಿದೆ. ಸೊ ಹಾಗಾಗಿ ಇದನ್ನ ನೀವು ಪಬ್ಲಿಷ್ ಮಾಡಿ ಜನಸಾಮಾನ್ಯರಿಗೆ ವಿಷಯಗಳನ್ನ ತಿಳಿಸಿದಾಗ ಇವತ್ತಲ್ದಿದ್ರು ಮುಂದೆ 2 ತಿಂಗಳಿಗೊಮ್ಮೆ ಈ ತರ ಲೋಕ ಅದಾಲತ್ಗಳು ನಡೀತಾ ಇರ್ತವೆ. ಅದನ್ನ ತಾವು ಮಾಧ್ಯಮದವರು ನಮ್ಮ ಪರವಾಗಿ ಪ್ರಸಾರ ಮಾಡಿ ಅಂತ ಹೇಳ್ತಾ ಕೇಳ್ಕೊತೇವೆ. ಈಗಾಗಲೇ ನಮ್ಮ ಜಿಲ್ಲೆಯ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಮೋಹನ್ ಇವರ ಕೋರ್ಟ್ನಲ್ಲಿ ವಿಶೇಷವಾಗಿ ಸ್ಪೆಷಲ್ ಕೇಸಸ್ಗಳಿರ್ತವೆ. ಅಂದ್ರೆ
ಈ ವಿದ್ಯುತ್ ಶಕ್ತಿ ಕಳವು ಅನ್ನೋ ಅಂತಹ ಒಂದು ಸ್ಪೆಷಲ್ ಕೇಸ್ಗಳಿರ್ತವೆ. ಇದ್ರ ಬಗ್ಗೆ ಅವರೇ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅವ್ರನ್ನ ತಾವು ಕೇಳಿ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹೇಳ್ದಂಗೆ ಈ ವರ್ಷದ ಇದು 2ನೇ ನ್ಯಾಷನಲ್ ಲೋಕ್ ಅದಾಲತ್. ಇಲ್ಲಿ ಎಲ್ಲ ರೀತಿಯ ಪ್ರಕರಣಗಳು ಅಂದರೆ ಕಾನೂನುಬದ್ಧವಾಗಿ ರಾಜಿ ಮಾಡ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ನಾವು ರಾಜಿಗೆ ಇತ್ಯರ್ಥಕ್ಕೆ ತಗೊಳ್ತೀವಿ. ನನಗೆ ವಿಶೇಷವಾಗಿ ನನ್ನ ನ್ಯಾಯಾಲಯದಲ್ಲಿ ಜೆಸ್ಕಾಂ ಅಂದರೆ ವಿದ್ಯುತ್ ಕಳ್ಳತನದ ಪ್ರಕರಣಗಳು ಇರ್ತದೆ. ಈ ಮನೆಗೆ ಅಕ್ರಮವಾಗಿ ತಂತಿ ಎಳೆದುಕೊಂಡು ಅಥವಾ 1 ಮೀಟ್ರಿಗೆ 2 ಈ ಥರದ್ದೆಲ್ಲ ಪ್ರಕರಣಗಳನ್ನು, ಅದಕ್ಕೆ ಸಪರೇಟ್ ಇಲಾಖೆ ಇದೆ ವಿಜಿಲೆನ್ಸು. ಸೊ ಅವರು ಪ್ರಕರಣಗಳನ್ನು ದಾಖಲಿಸಿ ನಮಗೆ ದೋಷಾರೋಪಣಾ ವರದಿಗಳನ್ನು ಸಲ್ಲಿಸ್ತಾರೆ. ಇದು ಏನಂದರೆ ಕಾನೂನಿನಲ್ಲಿ ಕಾಂಪೌಂಡಬಲ್, ಅದನ್ನು ದಂಡ ಕಟ್ಟಿ ಅವರು ಇತ್ಯರ್ಥ ಮಾಡ್ಕೊಬೋದು. ಅದೊಂದು ಕಾನೂನಲ್ಲಿ ಮಾಡಿಕೊಡು. ಯಾಕಂದರೆ ಅವರು ಏನೋ ಗೊತ್ತಿಲ್ಲದೆಲ್ಲ ಒಂದು ತಪ್ಪು ಮಾಡಿರ್ತಾರೆ, ತಪ್ಪಿಗೆ ದಂಡ ಆಗಿ ಮತ್ತೆ ರೆಗ್ಯುಲರೈಸ್ ಮಾಡ್ಕೊಳ್ಳೋ ಅಂಥ ವ್ಯವಸ್ಥೆ ಇರ್ತದೆ ಅದು. ಸೊ ಇಂಥ 150 ಪ್ರಕರಣಗಳು ಇವತ್ತು ಇತ್ಯರ್ಥ ಆಗ್ತದೆ. ಸುಮಾರು 20,42,427 ರೂಪಾಯಿ ದಂಡ ವಸೂಲಿ ಮಾಡ್ತಾ ಇದ್ವಿ. ಇದು ಸರ್ಕಾರಕ್ಕೆ ಹೋಗ್ತದೆ. 150 ಪ್ರಕರಣಗಳು ಇವತ್ತು ಈ ನ್ಯಾಷನಲ್ ಲೋಕ್ ಅದಾಲತಲ್ಲಿ ವಿದ್ಯುತ್ ಕಳ್ಳತನ ಪ್ರಕರಣಗಳು ರಾಜಿ ಆಗ್ತಾ ಇದ್ದಾವೆ. ಬೇರೆ ಮೋಟರ್ ವೆಹಿಕಲ್ ಕೇಸಸ್ಸು ಅವು ಕೂಡ ಎಲ್ಲೆಲ್ಲಿ ವಿಮೆ ಇರುತ್ತೆ ಮತ್ತು ಚಾಲನಾ ಪರವಾನಗಿ ಇರುತ್ತೆ ಅಂಥ ಪ್ರಕರಣಗಳನ್ನು ನಾವು ಮತ್ತೆ ಡೆತ್ ಕೇಸು, ಸಾವು ಸಂಭವಿಸಿರುತ್ತೆ ಅಪಘಾತದಲ್ಲಿ, ಮತ್ತು ಸಣ್ಣ ಗಾಯಗಳಾಗಿರ್ತಕ್ಕಂಥವು ಎಲ್ಲಿ ಒಪ್ಕೊಬೋದು ಉಭಯತರರು ಅಂಥ ಪ್ರಕರಣಗಳನ್ನು ನಾವು ಇತ್ಯರ್ಥ ಮಾಡ್ತೀವಿ. ಎಲ್ಲಿ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಅದು ಕಷ್ಟ. ಯಾಕಂದರೆ ಓನರ್ ಮೇಲೆ ಹೋಗೋದ್ರಿಂದ ಅದನ್ನೆಲ್ಲ ಇತ್ಯರ್ಥ ಮಾಡಿ ಲಕ್ಷಾಂತರ ರೂಪಾಯಿ ಕೆಲವು ಸರಿ ಕೆಲವು ಇತ್ಯರ್ಥ ಆಗ್ತವೆ, ಕಡಿಮೆ ಸಂಖ್ಯೆ. ಎಲ್ಲಿ ವಿಮೆ ಇದೆ ಅದಕ್ಕೆ ನೀವು ಕೂಡ ಒಂದು ನನ್ನ ಮನವಿ ಮಾಧ್ಯಮದವರು ಸಾರ್ವಜನಿಕರಿಗೆ, ಈ ಮೋಟಾರ್ ವೆಹಿಕಲ್ ಕೇಸ್ಗಳಲ್ಲಿ ನಾವು ನೋಡ್ದಂಗೆ ಮಕ್ಕಳು DL ಇಲ್ದಲೆ, ವಾಹನಕ್ಕೆ ವಿಮೆ ಇಲ್ದಲೆ ಓಡಿಸ್ತಾರೆ. ಯಾರೋ ಪಾದಚಾರಿಗಳು ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಡಿಕ್ಕಿ ಹೊಡೆದು ಸತ್ತರೆ ಅವ್ರಿಗೆ ಪರಿಹಾರ ಸಿಗೋದು ತುಂಬ ಕಷ್ಟ ಇದೆ. ಇದು ಬರೀ ನಾವು ಸರ್ಕಾರ ಅಧಿಕಾರಿಗಳನ್ನ ದೂರೋದಲ್ಲ, ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. DL ಇಟ್ಕೊಂಡು ವೆಹಿಕಲ್ಗೆ ಇನ್ಶೂರೆನ್ಸನ್ನ ಮಾಡಿಸಿ ಓಡಿಸೋದು ಪ್ರತಿಯೊಬ್ಬ ನಾಗರಿಕ. ಒಬ್ಬ ವಾಹನ ಇಟ್ಟ ಮೇಲೆ ಅದನ್ನ ಡ್ರೈವಿಂಗ್ ಲೈಸೆನ್ಸ್ ತಗೊಂಡು ವಿಮೆ ತಗೊಂಡು ಮಾಡೋ ಅಂಥದ್ದು ಅದು ನಮ್ಮ ದೇಶಕ್ಕೆ ಕೊಡ್ತಕ್ಕಂಥ ನಾವು ಕೊಡುಗೆ. ಅದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಜಾಸ್ತಿ ಇದೆ. ಇದು ನಿಜವಾಗ್ಲೂ ಆ ಅಪಘಾತದಲ್ಲಿ ದುಡಿಯೋಂಥ ವ್ಯಕ್ತಿ ಕಳ್ಕೊಂಡವ್ರಿಗೆ ಕಾಲು ಕೈ ಮುರ್ಕೊಂಡಾಗ ಆ ಪರಿಹಾರ ಸಿಗಲ್ಲ ಅನ್ನೋ ಒಂದು ಆತಂಕ ಬರುತ್ತಲ್ಲ, ಅದ್ರ ನೋವು ಅವ್ರಿಗೆ ಗೊತ್ತಾಗುತ್ತೆ. ಆದ್ರಿಂದ ಇದು ಜನಜಾಗೃತಿನೂ ಕೂಡ ಎಷ್ಟು ಮೂಡಿಸಿದ್ರು ಕೂಡ ಜನಗಳಲ್ಲಿ ಅದರ ಒಂದು ಜಾಗೃತಿ ಮೂಡ್ತಾ ಇಲ್ಲ. ನೀವೇ ನೋಡಿ, 3 ಜನ 4 ಜನ ಹೆಲ್ಮೆಟ್ ಇಲ್ದಲೆ ಹೋಗ್ತಾರೆ, ಬಹಳ ವೇಗವಾಗಿ ಓಡಿಸ್ತಾರೆ. ಎಲ್ಲೋ ಒಂದ್ ಕಡೆ ಒಂದು ನೈತಿಕ ಮೌಲ್ಯ ಕುಸಿತಾ ಇದೆ. ಸೊ ಈ ಮಟ್ಟದಲ್ಲಿ ತಾವು ಒಂದು ಸ್ವಲ್ಪ ಜಾಗೃತಿಯನ್ನ ಮೂಡಿಸ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜನರ ಪರವಾಗಿ, ದೇಶದ ಪರವಾಗಿ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಾ, ಈ ಒಂದು ಲೋಕ್ ಅದಾಲತ್ನಲ್ಲಿ ಜನರ ಒಂದು ವ್ಯಾಜ್ಯಗಳನ್ನೇನಿದೆ ಅದನ್ನು ರಾಜಿ ಮಾಡ್ಸೋಕ್ಕೆ ನಾವು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ನಿರಂತರವಾಗಿ ಯಾವಾಗಲೂ ಸದಾ ಸಿದ್ಧರಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.